ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಈಗ ವಿದುರ ನೀತಿ ನಡೀತಾ ಇದೆ ಉದ್ಯೋಗ ಪರ್ವದಲ್ಲಿ. 3ನೇ ಸಂಧಿ ಹೇಳ್ತಾನಂತೆ ವಿದುರ ಧೃತರಾಷ್ಟ್ರನಿಗೆ, ನರಜನುಮತ್ಯಧಿಕ ಅದರೊಳು ಗುರು ಹಿರಿಯರಿವರೆಂದು ದಾನಕ್ಕರು ಹರಿವರಲ್ಲ ಎಂದು ನೋಡದೆ ಮೂಢ ಮಾರ್ಗದಲ್ಲಿ ಕರೆದು ಅಪಾತ್ರಂಗಿತ್ತು ಪಾತ್ರನ ಪರಿಹರಿಸಲು ಈ ಎರಡರಿಂ ಸಂಹರಣವೈದು ಆರ್ಜಿಸಿದ ಧನ ಅರಸ ಕೇಳೆಂದ. ಅಪಾತ್ರರಿಗೆ ದಾನವನ್ನು ಕೊಟ್ಟರೆ ಇಡೀ ಸಂಪತ್ತೆಲ್ಲ ಹಾಳಾಗೋಗುತ್ತೆ. ತಂದೆ ತಾಯಿಗಳಿಬ್ಬರು ಆತ್ಮಜ ವೃಂದವನು ಮಿಗೆಸಲಹಿ ತತ್ಸುತರಿಂದಲೇ ಸನು ಪಡೆವವೋಲ್ ತಜ್ಜನಪದ ಧನವ ಕುಂದಿಸದೆ ನೃಪಮಂತ್ರಿಗಳು ಸಾನಂದದಲ್ಲಿ ರಕ್ಷಿಸಲು ಬಳಿಕವರಿಂದ ಸಕಲೈಶ್ವರ್ಯ ಪದಬಹುದು ಅರಸ ಕೇಳಿಂದ. ಯಾವ ರೀತಿ ತಂದೆ ತಾಯಿಗಳು ಮಕ್ಕಳನ್ನು ಕಾಪಾಡಿ ಅವರನ್ನು ಬೆಳೆಸಿ ಒಳ್ಳೆಯ ಪ್ರಜೆಗಳಾಗಿ ಮಾಡಿ ಅವರನ್ನು ಕೀರ್ತಿವಂತರನ್ನಾಗಿ ಮಾಡ್ತಾರೋ ಆ ರೀತಿ ಮಹಾರಾಜರು ಕೂಡ ಮಹಾರಾಜರು ಮತ್ತು ಮಂತ್ರಿಗಳು ಪ್ರಜೆಗಳನ್ನು ರಕ್ಷಿಸಿದರೆ ಆವಾಗ ಆ ರಾಜ್ಯಕ್ಕೆ ಆ ದೇಶಕ್ಕೆ ಸಕಲೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನಂತೆ ವಿದುರ. ಪಿತನಿರಲು ತಾತಾರನಿರೇ ನಿಜಪತಿರಲು ಸುತದಾಸ ಸತೀತ್ರಿತೇರು ಸ್ವಾತಂತ್ರ್ಯದವರು ಅಲ್ಲಾವ ಕಾಲದಲ್ಲಿ. ಇನ್ನೊಂದು ಮಾತು ಹೇಳ್ತಾನಂತವನು, ಎಲ್ಲಿ ಹುದು ಋಣ ಭಯವು ಮನುಜರುಳಲ್ಲಿ ಹುದುವೆ ದೇವಾಂಶ. ಎಲ್ಲಿನ ತಾನು ಋಣ ಭಯವನ್ನು ಇಟ್ಕೊಂಡಿರ್ತಾನೋ ಅಂದರೆ ತಾನು ಪ್ರತಿಯೊಂದಕ್ಕೂ ಕೂಡ ಸಾಲವನ್ನು ತೀರಿಸಬೇಕು ಅಥವಾ ನಾನು ಈ ಒಂದು ಕೆಲಸವನ್ನು ಮಾಡಬೇಕು, ಸರಿಯಾದ ಸಮಯಕ್ಕೆ ನಾನು ಈ ರೀತಿ ನಡ್ಕಬೇಕು ಅನ್ನತಕ್ಕಂಥ ಋಣಭಯ ಯಾರಿಗಿರುತ್ತೋ ಅಲ್ಲಿ ದೈವಾಂಶವಿರುತ್ತೆ. ನಿಜವಾಗಿಲ್ಲಿಹುದು ಸನ್ಮಾರ್ಗ ಬಳಿಕಲ್ಲಿಹುದು ಬ್ರಾಹ್ಮಣ್ಯ. ಸನ್ಮಾರ್ಗ ಎಲ್ಲಿರುತ್ತೋ ಅಲ್ಲಿ ಬ್ರಾಹ್ಮಣ್ಯ ಇರುತ್ತೆ. ಎಲ್ಲಿಹುದು ಪರಸತಿಯ ರಂಜಿಕೆ ಅಲ್ಲಿಹುದು ವಿಜ್ಞಾನ. ಪರಸತಿಯರನ್ನು ನೋಡಿಬಿಟ್ಟು ಮನಸ್ಸನ್ನು ಸೋಲದೆ ನಿಶ್ಚಲ ಮನಸ್ಸಿನಾಗಿದ್ದರೆ ಅಲ್ಲೇ ವಿಜ್ಞಾನ ಇದೆ. ಇದನರಿದಲ್ಲದಿಹ ಪರವಿಲ್ಲ ಚಿತ್ತೈಸೆಂದನ ವಿದುರ. ಇದನ್ನು ಅರ್ಥ ಮಾಡಿ ಕೇಳದೆ ಇದ್ದರೆ ಇಹನೂ ಇಲ್ಲ ಪರನೂ ಇಲ್ಲ. ಕೇಳ್ತಿದೀಯಾ ಮಹಾರಾಜ? ಇನ್ನೊಂದು ಮಾತು, ಧೃತರಾಷ್ಟ್ರ ಮಹಾರಾಜನಾಗಿರತಕ್ಕಂಥವನು ಏನು ಮಾಡಬೇಕು, ರಾಜನೀತಿ ಏನು ಹೇಳುತ್ತೆ ಅಂದರೆ, ತಿಳಿದು ನಾಲ್ವರೊಳರೆವ ಕಾರ್ಯವನುಳಿವುದೋ ಇಬ್ಬರನಿಬ್ಬರೊಳು ಮತ್ತುಳಿವುದೊಬ್ಬನನೊಬ್ಬ ನಿಶ್ಚಯಿಸುವುದು ಬಳಿಕವನ ಕಳೆದು ತಾನೇ ತನ್ನೊಳಗೆ ಬಗೆಗೊಳೆ ವಿಚಾರಿಸಿ ಮಾಳ್ಪ ಕಾರ್ಯಕ್ಕೆ ಹಳಿವು ಹೊರುವುದೇ ರಾಯ ಚಿತ್ತೈಸೆಂದನ ವಿದುರ. 4 ಜನರ ಹತ್ರ ಯಾವುದೇ ವಿಚಾರವಾಗಿ ಚರ್ಚೆ ಮಾಡಬೇಕು, ಅವರಲ್ಲಿ ಒಬ್ಬರನ್ನು ಸರಿಯಾದ ಸಲಹೆ ಕೊಡದೇ ಇರತಕ್ಕಂಥವನನ್ನು ಬಿಡಬೇಕು. ಮತ್ತೆ 3 ಜನದಲ್ಲಿ ಚರ್ಚೆ ಮಾಡಿ ಅದೇ ವಿಷಯವನ್ನು ಮತ್ತೊಬ್ಬನನ್ನು ಬಿಡಬೇಕು. ಮತ್ತೆ 2ರಲ್ಲಿ ಚರ್ಚೆ ಮಾಡಿ ಒಬ್ಬನನ್ನು ಬಿಡಬೇಕು. ಇನ್ನೊಬ್ಬನ ಹತ್ರ ಚರ್ಚೆ ಮಾಡಿ ಅವನನ್ನು ಬಿಟ್ಟು ಆ 4 ಹೇಳಿರ್ತಕ್ಕಂಥ ವಿಚಾರವನ್ನು ಯೋಚನೆ ಮಾಡಿಬಿಟ್ಟು ತಾನೇ ನಿರ್ಧಾರವನ್ನು ತಗಬೇಕು. ಇದು ಮಹಾರಾಜರು ಮಾಡ್ತಾ ಇರತಕ್ಕಂಥ ಕೆಲಸ. ಆ ಕೆಲಸ ನಿಮ್ಮ ದುರ್ಯೋಧನ ಮಾಡಿದಾನೇನಪ್ಪ, ಅದಕ್ಕೆ ಅನುಭವಿಸ್ತಾ ಇದ್ದಾನೆ. ಪಿತನು ಗುರು ಶಿಖಿಯಾತ್ಮತಾನೆಂಬ ತುಳ್ಳ ಪಂಚಾಗ್ನಿಯನು ಕ್ರಮದಿಂ ಪ್ರತಿದಿನಂ ಪರಿಚರ್ಯ ಮಾಳ್ಪುದು ಲೇಸ ಬಯಸುವರೇ. ಪಿತೃಗಳನ್ನು ದೇವರನ್ನು ವೃದ್ಧರನ್ನು ಅತಿಥಿಗಳ ಪೂಜಿಸದಿರುವವನು ಅವನಾವನು ಪಿತನ ಕೀರ್ತಿಯ ಧರ್ಮವನ್ನು ಪಡೆವವನೇ ಸುತನಿಂದ.
ಯಾರು ಪಿತೃಗಳನ್ನು, ದೇವರನ್ನು, ವೃದ್ಧರನ್ನು, ಅತಿಥಿಗಳನ್ನು ಪೂಜಿಸದೇ ಇರ್ತಾರೋ, ಅವರು ಕೆಲಸಕ್ಕೆ ಬರೆದವರು ಯಾರು ಪೂಜಿಸ್ತಾರೋ ಅವರೇ ನಿಜವಾದ ಧರ್ಮವನ್ನು ಅನುಸರಿಸ್ತಾ ಇರತಕ್ಕಂಥವರು ಧೃತರಾಷ್ಟ್ರ ಈ ಕಾಲಕ್ಕೆ ಏನಪ್ಪ ಅಂದರೆ, ಸಿರಿಯನುಳ್ಳವನವನೇ ಕುಲಜನು, ಸಿರಿಯನುಳ್ಳವನವನೇ ವಿದಗ್ಧನು, ಸಿರಿಯನುಳ್ಳವನವನೇ ಮಹಾತ್ಮನು, ಸಕಲ ಗುಣಯುತನು. ಸಿರಿ ಇದ್ದರೆ ಅವನು ಕುಲಜ, ಧನ ಇದ್ದರೆ ಅವನು ವಿದಗ್ಧ, ಅವನಿಗೆ ಬೆಲೆ ಪ್ರಪಂಚದಲ್ಲಿ. ಅವನನ್ನೇ ಮಹಾತ್ಮ ಅಂತ ಹೊಗಳ್ತತೆ ಪ್ರಪಂಚ, ಹೊಗಳುತ್ತೆ. ಅವನು ಗುಣಯುತನಾಗಿರ್ತಕ್ಕಂಥವನು ಅಂತ ಹೊಗಳುತ್ತೆ ಪ್ರಪಂಚ, ಕಲಿಯುಗ. ಸಿರಿಯನುಳ್ಳವನು ಅವನೇ ಸುಶೀಲನು, ಅವನೇ ಸುಶೀಲ ಅಂತ ಹೊಗಳುತ್ತೆ. ಅಂದರೆ ಅವನ ಒಂದು ಶೀಲ ಪವಿತ್ರವಾಗಿದೆ ಅಂತ ಹೇಳುತ್ತೆ ಪ್ರಪಂಚ. ಸಿರಿರಹಿತ ಶಿವನಾದುಡಾಗಲಿ ಸರಕು ಮಾಡದು ಲೋಕ ಅವನೀ ಪಾಲ ಕೇಳಿಂದ. ಸಿರಿ ಇಲ್ಲದೆ ಇದ್ದರೆ, ಅವನು ಸಾಹುಕಾರನಲ್ಲದೆ ಇದ್ದರೆ, ಅವನ ಹತ್ರ ಹಣ ಇಲ್ಲದೆ ಇದ್ದರೆ, ಅವನು ಸಿರಿವಂತನಾಗದೇ ಇದ್ದರೆ ಪ್ರಪಂಚ ಅವನ ಲೆಕ್ಕಕ್ಕೆ ಹಿಡಿಯಲ್ಲ. ಹಣ ಇದ್ದರೆ ಹೆಣನೂ ಬಾಯ್ಬಿಡುತ್ತೆ ಅಂತಾರಲ್ಲ, ಆ ರೀತಿ ಮಹಾರಾಜ ಕೇಳ್ತಿದೀಯಾ? ಧನ ಮದದಿ ಕುಲ ಮದದಿ ವಿದ್ಯಾಗನದಿ ಯೌವನ ಮದದಿ ದ್ವಿಜಗುರುವನು ವಿಭಾಡಿಸಿ ನೀನು ತಾನೆಂದೆನುತ ಹುಂಕರಿಸಿ. ಅಷ್ಟಮದಗಳು ಧನಮದ, ಕುಲಮದ, ವಿದ್ಯಾಮದ, ಯೌವನ ಮದ, ಇಂಥವನ್ನೆಲ್ಲ ಒಳಗಿಟ್ಕೊಂಡು ಗುರುಗಳನ್ನು, ದ್ವಿಜರನ್ನು ಬಾಯಿಗೆ ಬಂದಂಗೆ ಮಾತಾಡಿಸಿ ಅವರನ್ನೆಲ್ಲ ತಾತ್ಸಾರ ಮಾಡಿ ಹುಂಕರಿಸಿ, ಮುನಿಸಿನಲ್ಲಿ ಸಾತ್ವಿಕರೊಳೊಬ್ಬರನ್ನು ಗಡಿಸಿ ಗರ್ಜಿಸಲು ಇವ್ರನ್ನೆಲ್ಲ ಬೈದರೆ ನರಕದಿ ಮುಳುಗಿದಲ್ಲದೆ ಬೇರೆ ಗತಿ ಇಲ್ಲೆಂದ ನಾವಿದುರಾನ. ಅವರೆಲ್ಲ ನೇರವಾಗಿ ನರಕಕ್ಕೆ ಹೋಗ್ತಾರಪ್ಪ ಧೃತರಾಷ್ಟ್ರ. ಯಾರನ್ನ ಮರಿಬಾರ್ದು ಗೊತ್ತಾ ಧೃತರಾಷ್ಟ್ರ? ಸಲಹಿದೊಡೆಯನ ದಿವ್ಯ ಮಂತ್ರವ ಕಲಿಸಿದಾಚಾರ್ಯಕನ, ಅನುವರದೊಳಗೆ ತಲೆಗಾದವನ ದುರ್ಭಿಕ್ಷದಲ್ಲಿ ಸಲಹಿದನ. ಜಲದೊಳಾಳ್ದನ ನೆತ್ತಿದನ, ಉರಿಯೊಳಗೆ ಪರಿಹರಿಸಿದನ, ಮರೆವವನು ಇಳಿವನೈ ಕುಲಕೋಟಿ ಸಹಿತ ಮಹಾಂಧನ ನರಕದಲ್ಲಿ. ಸಲಹಿದೊಡೆಯನ, ಕಾಪಾಡಿರ್ತಕ್ಕಂಥ ಒಡೆಯನನ್ನ, ದಿವ್ಯ ಮಂತ್ರವ ಕಲಿಸಿದ ಆಚಾರ್ಯಕನ, ತಾರಕ ಮಂತ್ರವನ್ನು ಉಪದೇಶ ಮಾಡಿರ್ತಕ್ಕಂಥ ಆಚಾರ್ಯರನ್ನ ಅಂದರೆ ಗುರುಗಳನ್ನು, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಏನು ಹೇಳಿಕೊಟ್ಟಿರ್ತಾನಲ್ಲ, ಎರಡನೇ ತಂದೆಯಾಗಿರ್ತಕ್ಕಂಥ ಗುರುಗಳನ್ನು, ಅವನು ವರದೊಳಗೆ ತಲೆಗಾಯಿದನ, ಕಷ್ಟದಲ್ಲಿ ಕಾಪಾಡಿರ್ತಕ್ಕಂಥವನನ್ನು, ದುರ್ಭಿಕ್ಷದಲ್ಲಿ ಸಲಹಿದನ, ದುರ್ಭಿಕ್ಷದಲ್ಲಿ ತುತ್ತು ಅನ್ನವನ್ನು ಹಾಕಿರ್ತಕ್ಕಂಥ ಕಾಪಾಡಿರ್ತಕ್ಕಂಥವನನ್ನು, ಜಲದೊಳಾಳ್ದನ ನೆತ್ತಿದನ, ನೀರಿನಲ್ಲಿ ಬಿದ್ದಾಗ ಕಾಪಾಡಿರ್ತಕ್ಕಂಥವನನ್ನ, ಉರಿಯೊಳಗೆ ಪರಿಹರಿಸಿದವನ, ಬೆಂಕಿಯಲ್ಲಿ ಬಿದ್ದಾಗ ಕಾಪಾಡಿದ್ರೆ ಅವನನ್ನ, ಮರೆವವನು ಯಾರು ಮರಿತನೋ ಇಳಿವನ ಈ ಕುಲಕೋಟಿ ಸಹಿತ ಮಹಾಂಧ ನರಕದಲ್ಲಿ. ಅವರಪ್ಪ 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 ಕೋಟಿ ಜನ ಅಪ್ಪಗಳು ಸಮೇತ ಮಹಾಂಧ ನರಕದಲ್ಲಿ ಇಡೀ ವಂಶವನ್ನೇ ತಳ್ತಾನ ಪರಮಾತ್ಮ. ಸ್ವಲ್ಪ ಜ್ಞಾನ ಇರಲಿ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಬೇಕು. ಕರೆ ಕರೆದು ಮೃಷ್ಟಾನ್ನವನು ಭೂಸರಿಗೀವ ಸದಾಗ್ನಿಹೋತ್ರಾಚರಿತನಃ ವೇದಾಂತ ವೇದ್ಯನ ಪ್ರತಿವ್ರತೆಯ ಉರುತರದ ಮಾಸೋಪವಾಸಿಯ ಇರದೆ ಮಾಸ ಸಹಸ್ರಜೀವಿಯ ನರಸ ಕೇಳಭಿವಂದಿಸುವರೈ ಮೂರು ಮೂರ್ತಿಗಳು, ತ್ರಿಮೂರ್ತಿಗಳು ಕೂಡ ನಮಸ್ಕಾರ ಮಾಡ್ತಾರಂತೆ. ಯಾರಿಗೆ? ಇವರಿಗೆ. ಕರೆ ಕರೆದು ಮೃಷ್ಟಾನ್ನವನು ಭೂಸುರರಿಗೀವ, ಕರೆದು ಮೃಷ್ಟಾನ್ನವನ್ನು, ಭೂಸುರರು ಅಂದರೆ ಬ್ರಾಹ್ಮಣರು, ಅಂದರೆ ಬ್ರಹ್ಮಜ್ಞಾನಿಗಳಿಗೆ ಕೊಡ್ತಕ್ಕಂಥ, ಸುಹೋತ್ರಾಚರಿತನಃ ವೇದಾಂತ ವೇದಿಯನ ಪತಿವ್ರತೆ ಉರುತರವ ವಾಸೋಪವಾಸಿ, ಪತಿವ್ರತೆಯರನ್ನ ಗೌರವವನ್ನು ಕೊಟ್ಟುಬಿಟ್ಟು ಅವರಿಗೆ ಒಂದು ಅಥವಾ ನೋಡಿರ್ತಕ್ಕಂಥ ಹೆಣ್ಣುಗಳನ್ನು ಪತಿವ್ರತೆ ಅಂತ ತಿಳಿದಿರ್ತಕ್ಕಂಥವನನ್ನು, ಇವರನ್ನು ಯಾವತ್ತೂ ಕೂಡ ಪರಮಾತ್ಮ ಕಾಪಾಡ್ತಾನೆ. ಮೂರು ಮೂರ್ತಿಗಳು ಕೂಡ ಇವನು ಒಳಗಾಗ್ತಾರೆ ಅಂತ ಹೇಳ್ತಿದ್ದಾನೆ ವಿದುರ.
ಬಿಸುಟು ಕಳೆವುದು ನೀತಿಶಾಸ್ತ್ರವನು ಸುರದಾಚಾರ್ಯನ. ನೀತಿಶಾಸ್ತ್ರಗಳನ್ನು ಹೇಳದೇ ಇರತಕ್ಕಂಥ ಗುರುಗಳನ್ನು ಕಿತ್ತೆಸೆಯಬೇಕು. ಅವರು ಗುರುಗಳಾದ್ರೇನು ಬಿಟ್ರೇನು? ವೇದ ಪ್ರಸರವಿಲ್ಲದ ಋಷಿ ಜನವ ರಕ್ಷಿಸದ ಭೂಭುಜನ. ವೇದ ಮಾರ್ಗವನ್ನು ಹಿಡಿದೇ ಇರತಕ್ಕಂಥ ಋಷಿಗಳನ್ನು ರಕ್ಷಿಸದೇ ಇರತಕ್ಕಂಥ ರಾಜನನ್ನ, ವಸೆಯದ ಬಲೆಯ ನೂರೊಳಾಡುವ ಪಶುವ, ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡದೆ ದನ ತಿರುಗಿದಂಗೂರಾಗ ತಿರುಗೋನ ಅವನನ್ನು ಕಾಪಾಡತಕ್ಕಂಥವನನ್ನ ಅಡವಿಗೆ ಉರಿಯ ಸಿಯನಾಪಿತ ನಿಂತ ಇವರುಗಳು ರಾಯ ಕೇಳಿಂದ. ಅಡವಿಗೆ ಸುರಿದಿರ್ತಕ್ಕಂಥ ಮಳೆ ಇದ್ದಂಗೆ ಅವರು ಏನು ಪ್ರಯೋಜನ ಇಲ್ಲ. ಮಹಾರಾಜ ದಾನವಿಲ್ಲದ ವಿತ್ತ, ಬುಧ ಸನ್ಮಾನವಿಲ್ಲದ ರಾಜ್ಯ, ಬಲು ಸುವಿಧಾನವಿಲ್ಲದ ಸುದತಿ, ಧೀಮಾನಿಲ್ಲದ ಸ್ಥಾನ. ದಾನವಿಲ್ಲದ ವಿತ್ತ, ಹಣ ಇಲ್ಲದೆ ಇರತಕ್ಕಂಥ ದಾನ, ದಾನವಾಗಿ ಕೊಡದೇ ಇರತಕ್ಕಂಥ ಹಣ ಇಟ್ಕೊಂಡು ಏನು ಮಾಡ್ತೀಯ? ಅಂದರೆ ಸುಮ್ಮನೆ ಒಂದು ಕಡೆ ಬಿದ್ದಿರ್ತದೆ. ಬುಧ ಸನ್ಮಾನವಿಲ್ಲದ ರಾಜ್ಯ, ಬುಧರು ಅಂದರೆ ಜ್ಞಾನಿಗಳಿಗೆ ಸನ್ಮಾನ ಮಾಡದೇ ಇರತಕ್ಕಂಥ ಮಹಾರಾಜ ರಾಜ್ಯ. ಬಲು ಸುವಿಧಾನವಿಲ್ಲದ ಸುದತಿ, ಸಂಸಾರವನ್ನು ಮಾಡಕ್ಕೆ ಬರದೇ ಇರತಕ್ಕಂಥ ಸತಿ ಅಥವಾ ಪತಿವ್ರತೆ ಆಗದೇ ಇರತಕ್ಕಂಥ ಸತಿ. ಧೀಮಾನಿಲ್ಲದ ಆಸ್ಥಾನ, ಗಾಂಭೀರ್ಯ ಇಲ್ಲದೆ ಇರತಕ್ಕಂಥ ಒಂದು ಆಸ್ಥಾನ. ಜ್ಞಾನವಿಲ್ಲದ ತಪವು, ಜ್ಞಾನ ಇಲ್ಲದೆ ಇರತಕ್ಕಂಥ ತಪಸ್ಸು. ವೇದ ವಿಧಾನವಿಲ್ಲದ ವಿಪ್ರ, ವೇದವನ್ನು ಅನುಸರಿಸದೇ ಇರತಕ್ಕಂಥ ವಿಪ್ರ. ಶರಸಂಧಾನವಿಲ್ಲದ ಸಮರ, ಮೆರೆಯದು ರಾಯ ಕೇಳಿಂದ. ಯಾವ ರೀತಿ ಬಾಣವನ್ನು ಬಿಡಬೇಕು, ಗುರಿಯನ್ನು ಇಡಬೇಕು, ಸಂಧಾನ ಇಲ್ಲದೇ ಇರತಕ್ಕಂಥ, ಗುರಿ ಇಲ್ಲದೇ ಇರತಕ್ಕಂಥ ಯುದ್ಧವನ್ನು ತಗೊಂಡು ಏನಯ್ಯ ಮಾಡ್ತೀಯ? ಎಲ್ಲಿ ಹೊಡಿತೀಯ ಬಾಣ? ಇವೆಲ್ಲ ಯಾತಕ್ಕೂ ಬರದೇ ಇರತಕ್ಕಂಥವು, ಯಾವತ್ತು ಮೆರೆದೇ ಇರತಕ್ಕಂಥವು. ಎಂಥೆಂಥ ವಿಚಾರಗಳು. ಇನ್ನೊಂದು ಧೃತರಾಷ್ಟ್ರ, ಯಾರಿಗೆ ದರಿದ್ರ ಬರುತ್ತೆ? ನಾಗವಲ್ಲಿಯ ಹಿಂದು ಮುಂದನು ನೀಗಿ ಕಳೆಯದೆ, ಚೂರ್ಣ ಪರ್ಣ ತ್ಯಾಗವಿಲ್ಲದೆ, ದಂತಧಾನವ ಪರ್ಣವನು ಸವಿದು ಭೋಗಿಸುವಡೆ. ಅಮರೇಂದ್ರನಾಗಲಿ ನಾಗಭೂಷಣನಾದೊಡಾಗಲಿ, ಅವನನು ನೀಗಿ ಕಳೆವಳು ಭಾಗ್ಯವದು ಭೂಪಾಲ ಕೇಳೆಂದ. ನಾಗವಿಲ್ಲೆ ಅಂದರೆ ವೀಳ್ಯದೆಲೆ, ಅದರ ಹಿಂದು ಮುಂದನ್ನು ದರಿದ್ರ ಲಕ್ಷ್ಮಿ ಇರ್ತಾಳಂತೆ. ನಾಗವಲ್ಲಿ ಹಿಂದು ಮುಂದು ಅಂದರೆ ವೀಳ್ಯದೆಲೆ ಹಿಂದೆ ಮುಂದೆ ತನ್ನ ಚಿವುಟಿ ಹಾಕಿ, ಚೂರ್ಣಪರ್ಣ ತ್ಯಾಗವಿಲ್ಲದೆ, ಅದಕ್ಕೆ ಬೇಕಾಗಿರತಕ್ಕಂಥ ಅಡಿಕೆ ಆಗ್ಬೋದು, ಅವುಗಳನ್ನು ಬೆರೆಸಿ ದಂತಧಾವನ ಪರ್ಣವನ್ನು ಸವಿದು ಭೋಗಿಸುವಡೆ. ಅವನು ಅಮರೇಂದ್ರನಾಗಲಿ ನಾಗಭೂಷಣನಾಗಲಿ, ಅವನನ್ನು ನೀಗಿ ಕಳೆವಳು ಭಾಗ್ಯವದು ಭೂಪಾಲ ಕೇಳಿಂದ. ಅಡಿಕೆಯಲ್ಲಿ ಹಾಕ್ಕೊಂಡು ಅದರ ರುಚಿಯನ್ನು ಸವಿತಾ ಇರತಕ್ಕಂಥವನು, ಅವನು ಯಾವನನ್ನಾಗಲಿ, ಅವನನ್ನು ಲಕ್ಷ್ಮಿ ಅವನ ಮನೆ ಬಿಟ್ಟು ಹೋಗ್ಬಿಡ್ತಾಳಂತೆ. ಅದಕ್ಕೋಸ್ಕರ ಸ್ವಲ್ಪ ಕೆಲವು ದೊಡ್ಡವರು ಹೇಳಿರ್ತಕ್ಕಂಥ ಮಾತುಗಳನ್ನು ಅನುಸರಿಸ್ಬೇಕಪ್ಪ. ಜನಜನಿತ ಮಲಮೂತ್ರ ಮೂರಾರೆನಿಸುವುದು ರತಿಯೊಂದು, ನಿಜ ಭೋಜನ ಬೆರಡು ಸುಯಿಲೊಂದು, ವರ ತಾಂಬೂಲ 15 ಇನಿತುವನು ತಪ್ಪದೆ ನಡೆಸಲು. ಆ ಜನಪನಾರೋಗಣೆಗೆ ಸುಖ ಸಂಜನಿಸುವುದು, ದಿನಚರ್ಯದಿಂದ ಅವನೀಶ ಕೇಳಿಂದ. ಜನಜನಿತ ಮಲಮೂತ್ರ 6 ಯಾವತ್ತೂ ಕೂಡ ನಾವು ಮಲಮೂತ್ರಗಳನ್ನು, ಆರೋಗ್ಯವಾಗಿರತಕ್ಕಂಥ ಮನುಷ್ಯ 2 ಅಥವಾ 3 ಸಾರಿ ವರ್ಜಿಸಬೇಕು. ರತಿಯೊಂದು, 1 ಸಾರಿ ರತಿ ಇರಬೇಕು. ನಿಜ ಭೋಜನವೆರಡು, 2 ಸಾರಿ ಭೋಜನ ಮಾಡಬೇಕು, ಬೆಳಿಗ್ಗೆ ಮತ್ತು ರಾತ್ರಿ. ಸುಯಿಲೊಂದು ವರ ತಾಂಬೂಲ 15, ತಾಂಬೂಲವನ್ನು ಬೇಕಾದರೆ
ಹಾಕ್ಯಬಹುದು 15 ಸಾರಿ ಅಂತ ಹೇಳ್ತಾರೆ. ಇನಿತುವನು ತಪ್ಪದೆ ನಡೆಸಲು ಈ ರೀತಿ ಜೀವನ ಕ್ರಮ ಇದ್ದರೆ ಆ ಜನಪನು ಆರೋಗಣೆಗೆ ಸುಖ ಸಂಜನಿಸುವುದು, ಅವನ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಅವನೀಶ ಕೇಳಿಂದ ನೆರೆದ ಸಚರಾಚರವಿದೆಲ್ಲವು ನರರ ನಿಜ ಭೋಜನಕ್ಕೆ ಜನಿಸಿದ ವರಸ ಕೇಳಿದರೊಳಗೆ ಭೋಜ್ಯವನ್ನು ತಿಳಿದು ಪರಿಹರಿಸಬಲ್ಲವರುಗಳು ಘನತರದ ಸುಕೃತವನ ಇದುವರು ಭೂವರರೊಳಗೆ ಸಂದೇಹವೇ ಭೂಪಾಲ ಕೇಳಿಂದ. ಸಚರಾಚರದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಕೂಡ ಮನುಷ್ಯನ ಜೀವನಕ್ಕೆ ಬೇಕಾಗಿರತಕ್ಕಂಥ ಹಸಿರು, ಆಮೇಲೆ ಹಣ್ಣು, ಇನ್ನೊಂದು ಕಾಯಿ, ಅವೆಲ್ಲ ಭೋಜನಕ್ಕೆ ಹುಟ್ಟಿರೋದು. ಆದರೆ ಯಾವನ್ನ ತಿನ್ನಬೇಕು, ಯಾವನ್ನ ತಿನ್ನಬಾರ್ದು, ಪ್ರಾಣಿಗಳು ತಿನ್ನೋವ್ಯಾವು, ಮಾನವರು ತಿನ್ನೋದು ಯಾವುದು ಅನ್ನತಕ್ಕಂಥದ್ದನ್ನು ವಿಚಾರ ಮಾಡಿ ನಾವು ಅದನ್ನು ಭುಂಜಿಸಿದರೆ ಅದಕ್ಕೆ ಆರೋಗ್ಯ ಕೂಡ ಭಾಳ ಚೆನ್ನಾಗಿರುತ್ತಪ್ಪ. ಕಾಲದೊಳಗೆ ವಸಂತ ವಿದ್ಯಾಜಾಲದೊಳಗೆ ಕವಿತ್ವ ಗಜ ವೈಹಾಳಿಯಲಿ ದೇವೇಂದ್ರ ಮಿತ್ರ ಶ್ರೇಣಿಯೊಳು ವಾಣಿ ಬಾಳ ನೇತ್ರನು ದೈವದಲ್ಲಿ ಬಿಲ್ಲಾಳಿನಲ್ಲಿ ಮನ್ಮಥನು ಧನದಲ್ಲಿ ಹೇಳಲೇನಭಿಮಾನ ವೇದನವಿಂದನ ವಿದುರ. ಎಂಥ ಮಾತುಗಳನ್ನು ಹೇಳ್ತಿದ್ದಾನೆ ವಿದುರ. ಕಾಲದೊಳಗೆ ವಸಂತ, ಋತುಗಳಲ್ಲಿ ವಸಂತ, ವಿದ್ಯಾಜಾಲದೊಳಗೆ ಕವಿತ್ವ, ವಿದ್ಯೆಯಲ್ಲಿ ಕವಿತ್ವ, ಗಜ ವೈಹಾಳಿಯಲ್ಲಿ ದೇವೇಂದ್ರ, ಗಜವಾಹನನಾಗಿ ದೇವೇಂದ್ರ ಬಿಟ್ಟರೆ ಇನ್ಯಾರೂ ಇಲ್ಲ. ಮಿತ್ರಶ್ರೇಣಿಯೊಳು ವಾಣಿ, ವಿದ್ಯೆಯಲ್ಲಿ ಸರಸ್ವತಿ, ಬಾಳ ನೇತ್ರನು ದೈವದಲ್ಲಿ, ಶಿವನನ್ನು ಮೀರಿಸ್ತಕ್ಕಂಥ ದೈವವಿಲ್ಲ. ಬಿಲ್ಲಾಳಿನಲ್ಲಿ ಮನ್ಮಥನು, ಮಹಾಪ್ರಚಂಡ ಮನ್ಮಥ, ಬಿಲ್ಲಾಳಿನಲ್ಲಿ ಅವನನ್ನು ಮೀರಿಸ್ತಕ್ಕಂಥವನಿಲ್ಲ. ಧನದಲ್ಲಿ ಹೇಳಲೇನಭಿಮಾನ ವೇದನವಿಂದನ, ಈ ರೀತಿ ಇರುವಂತೆ ಧನದಲ್ಲಿ ಅಭಿಮಾನನೇ ಧನನಪ್ಪ, ಬೇರೆ ಯಾವುದೂ ಇಲ್ಲ. ಮುಂದೆ ಗುರುವನು ಬಂದು ಜನವನ್ನು, ಹಿಂದೆ ಕರ್ಮಾಂತ್ಯದಲ್ಲಿ ಸೇವಕ ವೃಂದವನ್ನು ಕೊಂಡಾಡುವುದು ಸಾಹಿತ್ಯ ಭಾವವಿದು. ಹಿಂದು ಮುಂದಾವಾಗ ನಿನ್ನಯ ನಂದನರ ನಾರಿಯರ ಹೊಗಳುವುದಂದವೇ ಗೋಪಾಲ. ಎಂಥ ಮಾತು ಹೇಳ್ತಾನೆ. ಮುಂದೆ ಗುರುವನು, ಮುಂದೆ ಗುರುಗಳನ್ನು ನಮಸ್ಕಾರ ಮಾಡಬೇಕು ಹೋಗಿಬಿಟ್ಟು. ಬಂದು ಜನವದು ಹಿಂದೆ, ಬಂಧುಗಳು ಹೋದ ಮೇಲೆ ಅವರನ್ನು ಹೊಗಳಬೇಕು, ಅವ್ರ ಮುಂದೆ ಅವರನ್ನು ಹೊಗಳಬಾರದು. ಇದು ಜನಜನಿತ. ಕರ್ಮಾಂತ್ಯದಲ್ಲಿ ಸೇವಕನನು, ಸೇವೆ ಮಾಡಿದ ಮೇಲೆ ಸೇವಕನನ್ನು ಹೊಗಳತಕ್ಕಂಥದ್ದು ಸಹಜ. ಆದರೆ ನೀನೇನು ಮಾಡ್ತಿ? ಹಿಂದು ಮುಂದೆ ಯಾವಾಗ ಬೇಕಾದ್ರೆ ಆವಾಗ ನಿನ್ನಯ ನಂದನರ ನಾರಿಯರ ಹೊಗಳುವುದಂದವೇ. ನಿನ್ನ ಮಕ್ಕಳನ್ನ, ಅವ್ರ ಹೆಂಡತಿಯವ್ರನ್ನ ಹಿಂದೆ ಮುಂದೆ ಎದುರಿದ್ದಾಗ ಹೋದಾಗ ನಿನಗೇನು ಬಾಯಿಗೆ ಬ್ರೇಕ್ ಇಲ್ದಂಗೆ ಅವ್ರನ್ನೆಲ್ಲ ಹೊಗಳೋದು ಲೆಕ್ಕಾಚಾರನೇನಯ್ಯ. ಯಾವತ್ತೂ ಕೂಡ ಒಬ್ಬರಿಗೊಬ್ಬರನ್ನು ಹೊಗಳಬಾರ್ದು. ಆ ಜ್ಞಾನ ನಿನಗಿರಬೇಕು ಧೃತರಾಷ್ಟ್ರ. ಎತ್ತಲೆತ್ತಲು ಪೋಪ ಮನುಜಂಗತ್ತಲತ್ತಲೆ ದೈವ ಕೂಡೆ ಬರುತ್ತಿಹುದು ಬೆಂಬಿಡದೆ. ಸ್ವಲ್ಪ ಎಚ್ಚರಿಕೆ ಇರಬೇಕು ಧೃತರಾಷ್ಟ್ರ ಮಹಾರಾಜ. ಎಲ್ಲಿಗೋದ್ರು ಹಿಂದೆ ಪರಮಾತ್ಮ ದೈವ ಅವನನ್ನು ಬೆಂಬಿಡದಂಗೆ ಬರ್ತಾ ಇರುತ್ತೆ. ಒಳ್ಳೇದು ಯಾವ್ದು ಮಾಡಬೇಕು, ಕೆಟ್ಟದ್ದು ಯಾವ್ದು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರ್ದು ಅನ್ನತಕ್ಕಂಥ ಒಂದು ಸಾಮಾನ್ಯವಾದ ಪ್ರಜ್ಞೆ ಮನುಷ್ಯನಿಗಿರಬೇಕು ಧೃತರಾಷ್ಟ್ರ. ತಲೆ ಕೆಟ್ಟಾಟ ಆಡಬಾರ್ದು. ಗುರು ವಿರೋಧ ಮಹೀಬುಧರ ಮತ್ಸರವೂ ದೈವದ್ರೋಹ ಗುಣಸಾಗರನ ಬಂಧು ದ್ವೇಷವತ್ಯಾಲೀಢ ದೀನತನ. ಗುರುದ್ರೋಹ ಮಾಡೋದು, ಮಹೀಬುಧರು ಅಂದರೆ ಜ್ಞಾನಿಗಳನ್ನು ಹೀಯಾಳಿಸೋದು, ಇವೆಲ್ಲ ಮಾಡಬಾರ್ದು. ಸಮುದ್ರದಾಗ ಮಧ್ಯದ ತನಕ ನೀರಿನೊಳಗೆ ಹೋಗೋದು ಬಿಡ್ತದ? ತಾತ್ಸಾರ ಎಲ್ಲಿ ಯಾವ ರೀತಿಯಲ್ಲಿ ನಡ್ಕಬೇಕು ಆ ರೀತಿ ನಡ್ಕಬೇಕು ಧೃತರಾಷ್ಟ್ರ. ಏನು ಪ್ರಯೋಜನ ಇಲ್ಲ. ಎಲ್ಲಿ ಸುಲಲಿತ ವಿದ್ಯೆ ಬಹುಗುಣವೆಲ್ಲಿ ಕಣಿಕಾನಿಕರ ಮಣಿಗಣವೆಲ್ಲಿ ಗಜ ಜಾತ್ಯಶ್ವವೆಲ್ಲಿ ವರೂಥ ಸಂದೋಹ. ಎಲ್ಲಿ ಸುಭಟನಿಕಾಯ ನೆರೆದುಹುದಲ್ಲಿ ತನ್ನಾಧೀನ ಮಾಡಲು ಬಲ್ಲವನೇ ನೃಪನು ಆತನಿಗೆ ಇದಿರಾರೈ ಧರಿತ್ರಿಯಲ್ಲಿ. ಮಹಾರಾಜ ಅಂದ್ರೆ ಏನು? ಅವನು ಹೆಂಗಿರಬೇಕು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು? ಎಲ್ಲಿ ಸುಲಲಿತ ವಿದ್ಯೆ ಬಹುಗುಣವೆಲ್ಲಿ, ಎಲ್ಲಿ ವಿದ್ಯೆ ಇರುತ್ತೆ, ಒಳ್ಳೆಯ ವಿದ್ಯೆ, ಆಮೇಲೆ ಒಳ್ಳೆಯ ಗುಣ ಎಲ್ಲಿರುತ್ತೆ? ಗಣಿಕಾನಿಕರ ಮಣಿಗಣವೆಲ್ಲಿ.
ಗಣಿಕಾನಿಕರಾದರೆ ಲೆಕ್ಕಪತ್ರ ಇರತಕ್ಕಂಥವರಾಗ್ಬೋದು, ಅಥವಾ ತಾನು ಮಾಡ್ತಾ ಇರತಕ್ಕಂಥ ಲೆಕ್ಕಾಚಾರ ಆಗ್ಬೋದು, ಅಥವಾ ಒಂದು ಸಾಮ್ರಾಜ್ಯದ ಆಯವ್ಯಯ ಆಗ್ಬೋದು. ಅಲ್ಲಿ ಮಣಿಗಣವೆಲ್ಲಿ ಗಜ ಜಾತ್ಯಶ್ವದಲ್ಲಿ ವರೂತ ಸಂದೋಹ, ಗಜಗಳಲ್ಲಿ ರಥಗಳಲ್ಲಿ ಯಾವ ರೀತಿ ನಾನು ನಡೆಸಬೇಕು ಅವನ್ನ ಅಂತಕ್ಕಂಥದ್ದು ಪರಿಜ್ಞಾನ. ಎಲ್ಲಿ ಸುಭಟನಿಕಾಯ ನೆರೆದುಹುದಲ್ಲಿ, ಎಲ್ಲಿ ವೀರಭಟರಿರ್ತಾರೋ ಅಲ್ಲಿ ಹೆಂಗೆ ನಾನು ಯುದ್ಧ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ನಡ್ಕಬೇಕು, ಈ ಎಲ್ಲವನ್ನ ತನ್ನಾಧೀನ ಮಾಡಲು ತನ್ನ ಕಂಟ್ರೋಲ್ನಲ್ಲಿ ಇವರನ್ನೆಲ್ಲ ಇಟ್ಕೊಂಡ್ರೆ ಆವಾಗ ಬಲ್ಲವನೇ ನೃಪನಾಥನಿ ಆತಗಿರಿ ಇದಿರಾರೈ ಧರಿತ್ರಿಯಲ್ಲಿ. ಇವೆಲ್ಲವನ್ನ ಯಾವ ಮಹಾರಾಜ ಗೊತ್ತಿರುತ್ತೆ ಇದೆಲ್ಲ, ಅವನೇ ಧೀಮಂತ, ಅವನೇ ಮಹಾತ್ಮ, ಅವನೇ ಮಹಾರಾಜ, ಅವನೇ ಭೂಪಾಲ. ಈ ಭೂಮಿಯಲ್ಲಿ ದ್ವಾರ 9 ಇಂದ್ರಿಯಹಂಗ ಅಕಾರಣ ಚತುಷ್ಟಯಂಗಳ ಸಾರಭೂತಾಧಿಕದ ಸುಳಿವಿಪ ಪಂಚವ ಸುಳಿವಿನ ಪಂಚವಾಯುಗಳ ಹೋರಟೆಗಳಲ್ಲಿ ಬಳಲಿ ಜೀವನಧೀನನಹ ಓಲ್ ಪಾಂಡುಪುತ್ರರ ಕೌರವರ ಬೇಳಂಬದಲ್ಲಿ ಬೆಂಡಾದೆ ನೀನಿಂದ. 9 ದ್ವಾರಗಳು, 10 ಇಂದ್ರಿಯಗಳು, ನವದ್ವಾರಗಳು, 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳ 5, ಕರ್ಮೇಂದ್ರಿಯಗಳ 5, ಕರಣ ಚತುಷ್ಟಯಗಳು 4 ಕರಣಗಳು, ಅರಿಷಡ್ವರ್ಗಗಳು, ಪಂಚವಾಯುಗಳು, ಏನೋ ಪ್ರಾಣೋಪಾನ ವ್ಯಾನೋದಾನ ಸಮಾನ ಈ ವಾಯುಗಳು. ಇವುಗಳ ಒಂದು ಒತ್ತಡದಿಂದ ಜೀವ ಜಂಜಾಟಕ್ಕೊಳಗಾಗಿರುವಂತೆ ಆ ಕಡೆ ಪಾಂಡವರು ಈ ಕಡೆ ಕೌರವರು ಅನ್ನೋ ಒಂದು ಈ ಒತ್ತಡದಲ್ಲಿ ಸಿಲುಕಿ ನೀನು ಬೆಂಡಾಗ್ತಿದೆಯಲ್ಲ ಮಹಾರಾಜ. ಸ್ವಲ್ಪ ಯೋಚನೆ ಮಾಡು, ಅರ್ಥ ಮಾಡ್ಕ್ಯಾ. ನೀನೇನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ತಂದೆ ತಾಯಿಗಳಾಜ್ಞೆಯನ್ನು ಸಾನಂದದಲ್ಲಿ ಪಾಲಿಸುತ್ತಾ, ತಂದೆ ತಾಯಿಗಳಾಜ್ಞೆಯನ್ನು ಪಾಲಿಸ್ತಾ ಮತವನ್ನು ಮುಂದು ಕೆಡಿಸಿ ಸುಧರ್ಮದಲ್ಲಿ ರಾಜ್ಯವನ್ನು ಪಾಲಿಸುತ್ತಾ, ಮತವನ್ನು ಬಿಟ್ಟು ಸಾಮ್ರಾಜ್ಯವನ್ನು ಪಾಲಿಸ್ತಾ, ಬಂಧು ಬಳಗವ ಸಲಹಿ ಭೂಸುರ ವೃಂದವನು ನೆರೆ ಹೊರವಡೆ ಸುತವಂದ್ಯನೈ ಲೋಕಕ್ಕೆ ಚಿತ್ತೈಸೆಂದ ನಾವಿದುರ. ಬಂಧು ಬಳಗವನ್ನು ಸಲಹಿ ಅವರನ್ನು ಒಂದು ಲೆಕ್ಕಾಚಾರಕ್ಕೆ ತಂದು ಅವರಿಗೆ ಗೌರವವನ್ನು ಕೊಡ್ತಾ ಇರತಕ್ಕಂಥವನೇ ಮಗ, ಸುತನಾಗ್ಬೋದು. ಆಮೇಲೆ ಭೂಪಾಲ ಅಂದರೆ ಯಾರು, ಏನು ಮಹಾರಾಜ ಅಂದರೆ ಯಾರು, ಶಿಷ್ಯ ಅಂದರೆ ಯಾರು, ವಿದ್ವಾಂಸ ಹೆಂಗಿರಬೇಕು, ಪುರೋಹಿತ ಯಾವ ರೀತಿ ಇರಬೇಕು, ಮಂತ್ರಿ ಹೇಗಿರಬೇಕು, ಸೇನಾಪತಿ ಹೇಗಿರಬೇಕು, ನೋಡಿ ಇವೆಲ್ಲವನ್ನ ಅವನು ಎಷ್ಟು ಚೆನ್ನಾಗಿ ವಿದುರ ಧೃತರಾಷ್ಟ್ರನಿಗೆ, ಸಂಧಿ ವಿಗ್ರಹ ಯಾವ ರೀತಿ ಇರಬೇಕು, ಭಂಡಾರ ರಕ್ಷಕ ಯಾವ ರೀತಿ ಇರಬೇಕು, ತಾಂಬೂಲ ಧಾರಕ ಯಾವ ರೀತಿ ಇರಬೇಕು, ಇವೆಲ್ಲವನ್ನ ಅವನು ವಿವರಣೆಯನ್ನು ಕೊಡ್ತಾ ಇದ್ದಾನಂತೆ. ಆಮೇಲೆ ಗಾಯಕ ಹೆಂಗಿರಬೇಕು, ಮಲ್ಲ ಹೆಂಗಿರಬೇಕು, ಚಾಮರಧಾರಕ ಹೆಂಗಿರಬೇಕು, ಛತ್ರಧಾರಕ, ಆಮೇಲೆ ವಾಹಕ ಯಾವ ರೀತಿ ಇರಬೇಕು, ಯೋಧ ಹೆಂಗಿರಬೇಕು, ರಥಿಕ, ರಾವುತ, ಕಾಲಾಳು, ಸೇವಕ, ಆಮೇಲೆ ಮಹಾರಾಜ ಹೆಂಗಿರಬೇಕು, ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೆಂಗಿರಬೇಕು ಅನ್ನತಕ್ಕಂಥದ್ದನ್ನು ಇಷ್ಟು ಚೆನ್ನಾಗಿ ಅವನು ಪ್ರತಿಯೊಂದು ಪದ್ಯದಲ್ಲೂ ಕೂಡ ವಿವರಣೆಯನ್ನು ಕೊಡ್ತಾ ಇದ್ದಾನೆ ವಿದುರ ಧೃತರಾಷ್ಟ್ರನಿಗೆ. ಪರಿಪರ್ಯದಾನಗಳನ್ನು ಕರೆದು ಲೋಗರಿಗಿತ್ತು, ಪರರನ್ನು ಹೊರೆದು ತನ್ನಾಶ್ರಿತರನ್ನು ಅತಿಗಳೆದು ಆಪ್ತ ಬಂಧವರ ಸರಕು ಮಾಡದೆ ಗರ್ವದಿಂದುಬ್ಬರಿಸುತಿಹ ಪಾತಕರ ಪದವಿಯ ಅರಸಾ ಬಣ್ಣಿಸಲಾರು ಬಲ್ಲರು ಯಮನ ನಗರಿಯಲಿ. ಮನೆಗುಮಾರಿ ಪರರಿಗೆ ಉಪಕಾರಿ ಇದ್ದಂಗಿರಬಾರ್ದು. ಬೇರೆಯವರಿಗೆಲ್ಲ ಉಪಕಾರ ಮಾಡಿ ಮನೆಗೆ ನೋಡಿದರೆ ಆಗಲ್ಲ ಅನ್ನೋ ಹಂಗಿದ್ರೆ ಯಾತಕಪ್ಪ. ಕೋಪವೆಂಬುದನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದ ಉರುತರದ ಸುಕೃತವು ಲಯವನೈದುವುದು, ಕೋಪವನ್ನು ವರ್ಜಿಸಲು ಬೇಕುದು, ಕೋಪವುಳ್ಳವನಾವನೇ ಆಗಲಿ ಆ ಪುರುಷ ಇಹ ಪರಕ್ಕೆ ಚಿತ್ತೈಸ ಎಂದ ನಾವಿದುರ. ಸಿಟ್ಟಿರಬಾರದು, ಎಷ್ಟಿರಬೇಕು ಅಷ್ಟಿರಬೇಕು. ಅರ್ಥ ಸಾಧನ, ಸಂಸಾರ ಬಂಧನ,
ಉರುತರದ ಸುಕೃತ ಲಯವನೈದುವುದು, ಅವನಿಗೆ ಪಿಶಾಚಿ ಜನ್ಮ ಬರುತ್ತೆ. ಕೋಪವನ್ನು ವರ್ಜಿಸಲು ಬೇಹುದು, ಕೋಪವುಳ್ಳವನ ಅವನೇ ಆಗಲಿ ಆ ಪುರುಷ ಇಹ ಪರಕ್ಕೆ ಚಿತ್ತ ಸೈಹಕ್ಕೂ ಇಲ್ಲ ಪರಕ್ಕೂ ಇಲ್ಲ. ಶಾಂತ ಮೂಲೇಕ ಸೌಖ್ಯ ಮೂಲೇದು ಸಾರಸದಳ ನಯನ. ದಾಂತುನಿ ಕೈನ ವೇದಾಂತುನಿ ಕೈನ, ಶಾಂತಿ ಇರಬೇಕು, ಸಮಾಧಾನ ಇರಬೇಕು ಯಾವತ್ತೂ ಕೂಡ. ತಾಳುವಿಕೆಗಿಂತನ್ಯ ತಪವು ಇಲ್ಲ, ಕೇಳಬಲ್ಲವರಿಂಗೆ ಪೇಳುವೆನು ಸೊಲ್ಲ ಅಂತ ಪುರಂದರದಾಸರು ಹೇಳ್ದಂಗೆ ಶಾಂತಿ ಇರಬೇಕು. ಧೃತರಾಷ್ಟ್ರ, ನಿನ್ನ ಮಗನಿಗಿದ್ದಂಗೆ ಸಿಟ್ಟಿದ್ರೆ ಉಳಿತವೇನಯ್ಯ ವಂಶಗಳು. ಇನ್ನೊಂದು ಹೇಳ್ತೀನಿ ಧೃತರಾಷ್ಟ್ರ, ಯತಿ ಕೆಡಗು ದುಸ್ಸಂಗದಲ್ಲಿ, ಭೂಸ್ಪತಿ ಕೆಡಗು ದುರ್ಮಂತ್ರಿಯಲಿ, ವರಸುತ ಕೆಡಗು ಲಾಲನೆಗಳಲ್ಲಿ, ಕೃಷಿ ಕೆಡಗು ಉಪೇಕ್ಷೆಯಲಿ, ಮತಿ ಕೆಡಗು ಮಧುಪಾನದಲ್ಲಿ, ಸದ್ಗತಿ ಕೆಡಗು ದುಶ್ಚರಿತದರಿ, ನಿಜ ಸತಿ ಕೆಡಗು ದುರ್ವ್ಯಸನದಲ್ಲಿ. ಭೂಪಾಲ ಕೇಳಿಂದ ಯತಿ ಕೆಡಗು ದುಸ್ಸಂಗದಲ್ಲಿ, ದುಸ್ಸಂಗದಿಂದ ಯತಿ ಕೆಡ್ತಾನಂತೆ. ಭೂಪತಿ ಕೆಡಗು ದುರ್ಮಂತ್ರಿಯಲಿ, ಮಂತ್ರಿ ಕೆಟ್ಟೋನಿದ್ರೆ ಮಹಾರಾಜ ಕೆಡ್ತಾನಂತೆ. ವರಸುತ ಕೆಡಗು ಲಾಲನೆಗಳಲ್ಲಿ, ಮಕ್ಕಳು ಲಾಲನೆಯಿಂದ ಹೆಚ್ಚು ಪ್ರೀತಿಸಿದರೆ ಕೆಟ್ಟೋಗ್ತಾರಂತೆ. ಕೃಷಿ ಕೆಡಗು ಉಪೇಕ್ಷೆಯಲ್ಲಿ, ತಾತ್ಸಾರ ಮಾಡಿದರೆ ಉಪೇಕ್ಷೆ ಮಾಡಿದರೆ ವ್ಯವಸಾಯ ಕೆಟ್ಟೋಗುತ್ತೆ. ಮತಿ ಕೆಡಗು ಮಧುಪಾನದಲ್ಲಿ, ಮಧುಪಾನದಿಂದ ಮತಿ ಕೆಡುತ್ತೆ. ಸದ್ಗತಿ ಕೆಡಗು ದುಶ್ಚರಿತದಲ್ಲಿ, ದುಶ್ಚರಿತದಿಂದ ದುರ್ನಡತೆಯಿಂದ ಸದ್ಗತಿ ಕೆಡುತ್ತೆ. ನಿಜ ಸತಿ ಕೆಡಗು ದುರ್ವ್ಯಸನದಲ್ಲಿ, ಹೆಣ್ಮಕ್ಳು ಯಾವಾಗಲೂ ಹೆಂಡತಿಯವರು ಯಾವಾಗಲೂ ದುರ್ವ್ಯಸನದಿಂದ ಕೆಟ್ಟ ಯೋಚನೆಗಳಿಂದ ಕೆಟ್ಟು ಹೋಗ್ತಾರಂತೆ. ಭೂಪಾಲ ಕೇಳ್ತಿದೆಯೇನಪ್ಪ, ಉಂಡು ತೀರಿಸಬೇಕು ತಾ ಮುಂಕೊಂಡು ಮಾಡಿದ ಪುಣ್ಯ ಪಾಪದ ತಂಡವನ್ನು. ಪುಣ್ಯ ಪಾಪ ಇವನ್ನ ನಾವು ಉಂಡೇ ತೀರಿಸಬೇಕು. ಆತ್ಮ ಹೋದ ಬಳಿಕ ಅಗ್ನಿದೇವನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು. ಮಗನು ಹಾಕಿದ ಪಿಂಡವದು ಕಾಗೆಗಳ ಪಾಲು, ತಾನು ಮಾಡಿದ ಪಾಪ ಪುಣ್ಯ ತನ್ನ ಪಾಲು. ಅದಕ್ಕೆ ತಾನೇನು ಮಾಡಿದ್ದೀನಿ ಪಾಪ ಪುಣ್ಯ ಮನವ ಶೋಧಿಸಬೇಕು. ನಿಚ್ಚ ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು. ನಿತ್ಯದಲ್ಲೂ ಕೂಡ ಮನಸ್ಸನ್ನು ಶೋಧಿಸ್ತಾ ಇರಬೇಕು. ಪಾಪ ಪುಣ್ಯವನ್ನು ತುಲನೆ ಮಾಡಿ ನೋಡಬೇಕು ಅಂತ ದಾಸರು ಹೇಳಿರೋ ಹಂಗೆ ಅದೇ ವಿಚಾರವನ್ನು ಹೇಳ್ತಾ ಇದ್ದಾನೆ ವಿದುರ. ಚಕ್ರವರ್ತಿಗಳಾರಲೆ ಭೂಚಕ್ರದೊಳಗೆ, ಅವರಿಗೆ ಮುರಾರಿಯ ಚಕ್ರವೇ ಬೆಸಗೈಯುವುದಲ್ಲದೆ ಪಾಂಡುತನಯರಿಗೆ. ಯಾವನಯ ಚಕ್ರವರ್ತಿ? ಅಪರಮಾತ್ಮನ ಚಕ್ರನೇ ಪಾಂಡವರನ್ನು ಕಾಪಾಡ್ತಾ ಇದೆ. ಚಕ್ರಿತಾ ಬಂದವರ ಸೇವಾ ಚಕ್ರದೊಳಗೆ ಹನಾಯುಧಿಷ್ಠಿರ ಚಕ್ರವರ್ತಿಗ ಅದಾವನೈ ಸರಿ ಎಂದನ. ಯಾವನಯ ಚಕ್ರದಿಂದ ಕಾಪಾಡಲ್ಪಡ್ತಾ ಇರತಕ್ಕಂಥ ಯುಧಿಷ್ಠನಿಗೆ ಯಾವನು ಚಕ್ರವರ್ತಿ ಇದ್ದಾನೆ? ನಳ ನೃಪತಿ ದಮಯಂತಿ ಸೀತಾಲನನೆ ರಾಘವ ದೇವ ದ್ರೌಪದಿ ಕಲಿ ಯುಧಿಷ್ಠಿರ ದೇವನು, ಇವರಿಂದ 6 ಮಾನಿಸರು. ನಳ, ದಮಯಂತಿ, ಸೀತೆ, ರಾಘವ, ದ್ರೌಪದಿ, ಯುಧಿಷ್ಠಿರ, ಇವರೇ ಸಮ. ದುರ್ಯೋಧನ ಯಾವ ಲೆಕ್ಕನಯ್ಯ? ಇಳಿಯಳುತ್ತಮ ಕೀರ್ತಿಗಳು ತಾವ ಜಾವಳದ ಪುರುಷರೇ, ಧರ್ಮಪುತ್ರನ ಗೆಲುವ ಪರ್ಯಂತೈ ಮಹಾದೇವ ಇಂದನಾವಿರು. ಧರ್ಮರಾಜನ ಹೆಂಗೆಲಿತೀಯ? ಎಂತೆಂಥ ಮಹಾಪ್ರಚಂಡ ಪರಮಾತ್ಮನೇ ಅವನ ಕಡೆಗಿದ್ದಾನಯ್ಯ. ಸ್ಕಂದ, ರಾಮ, ಭೀಮ ಇವರೆಲ್ಲರೂ ಸಮತೂಕಿಗಳಲ್ಲ, ಹೆಂಗೆಲಿತೀಯ ನೀನು? ಹರಿಹರನು, ಗುಹಾರಾಮ, ಬಾಣಾಸುರ, ದಶಶಿರ, ಭೀಮಸೇನ ಇವರೆಲ್ಲರಿಗೂ ಸಮನಾಗಿರ್ತಕ್ಕಂಥವನು. ಶಿವನಿಗೆ ಸಮನಾಗಿರ್ತಕ್ಕಂಥವನು ಭೀಮ, ಹೆಂಗಯ್ಯ ನೀನು ಇದು ಮಾಡ್ತೀಯ ಅಂತ ಹೇಳ್ತಾ, ರಪ ಇಷ್ಟೊತ್ತು ನಾನು ಸಕಲ ನೀತಿ ರಹಸ್ಯವನ್ನು ಸಮ್ಯಕುತವೆಲ್ಲವರ ರುಹಿದೆನು. ತತ್ವಕ್ಕೆ ಯುಕುತಿಯಾದರೆ ನೆನೆವುದಿನ್ನು ಸನತ್ಸು ಜಾತನನು. ಇಷ್ಟೊತ್ತು ನನಗೆ ಗೊತ್ತಿಲ್ಲದಿರತಕ್ಕಂಥದ್ದನ್ನು ಹೇಳಿದ್ದೀನಿ ಧೃತರಾಷ್ಟ್ರ. ಇನ್ನು ಬ್ರಹ್ಮಜ್ಞಾನ ಬೇಕಾ ನಿನಗೆ? ಸನತ್ ಸುಜಾತನನ್ನು ಕರಿ. ಮುಕುತಿಗಳ ಅಮಲ ಬ್ರಹ್ಮ ವಿದ್ಯಾ ಪ್ರಕಟವನ್ನು ನೆರೆ ಮಾಡಿ ಚಿತ್ತದ ವಿಕಳತೆ ನೊಡೆ ಮೆಟ್ಟಿ ಸಲಹುವನೆಂದು ಬೋಧಿಸಿದ. ನೀನು ಸುಜಾತನನ್ನು ನೆನೆ, ಆವಾಗ ಆತ ಬಂದ ನಿನಗೆ ಬ್ರಹ್ಮಜ್ಞಾನವನ್ನು ಹೇಳ್ತಾನೆ. ಅದನ್ನು ಹೇಳ್ತಕ್ಕಂಥ ಒಂದು ಶಕ್ತಿ ನನಗಿಲ್ಲ ಅಂತ ಹೇಳಿದ್ದಾನೆ ಅಂತಕ್ಕಂಥ ಒಂದು ಇದರ ನೀತಿಯನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.